ಮಾನ್ಯ ಕೃಷ್ಣ ಬೈರೇಗೌಡ್ರೆ, ಬೆಂಗಳೂರಿನ ಸುತ್ತಮುತ್ತ ರಸ್ತೆಗಳ ಅಕ್ಕಪಕ್ಕದಲ್ಲಿ ಕಿತ್ತಾಕುವಂತಹ ಕೆಲಸ ಎಲ್ಲ ಮುಗೀತಾ? ನೀವು ಒಂದ್ ಕಡೆಯಿಂದ ಕಿತ್ತಾಕೊಂಡು ಹೋಗ್ತಾ ಇರಿ. ನಿಮ್ಮ ಪಕ್ಷದ ಬ್ರದರ್ಸ್ಗಳು ಒಂದ್ ಕಡೆಯಿಂದ ನೆಟ್ಕೊಂಡ್ ಬರ್ತಾ ಇರ್ತಾರೆ. ಮತ್ತೆ ಅಲ್ಲಿಂದ ಪ್ರಯೋಜನ ಅನ್ನೋದು ಬಂತು. ನಾನೆಲ್ಲೋ ನಿಮ್ಮನ್ನ ಒಬ್ರು ತುಂಬಾ ತುಂಬಾ ನಿಷ್ಠಾವಂತ ರಾಜಕಾರಣಿ, ರಸ್ತೆ ತೆರವುಗೊಳಿಸುವಂತಹ ಆ ಕೆಲಸದಲ್ಲಿ ಮತ ಧರ್ಮಗಳನ್ನ ನೋಡ್ತಾ ಇಲ್ಲ, ತುಂಬಾ ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ಕೊಂಡು ನಾನೇ ಹಾಡಿ ಹೊಗಳಿದೆ ನಿಮ್ಮನ್ನ. ಆದ್ರೆ ಕೊನೆಗೂ ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ಬುದ್ಧಿನ ತೋರಿಸ್ಬಿಟ್ರಲ್ಲ. ಏನ್ರಿ ಮಾಡಿತು ಆ ದೇವಸ್ಥಾನ? ದೇವಸ್ಥಾನ ಮೊದ್ಲಿತ್ತ ಅಥವಾ ರಸ್ತೆ ಮೊದ್ಲಿತ್ತ? ದೇವಸ್ಥಾನ ಮೊದ್ಲಿದ್ದು ತಾನೆ, ನಂತರ ರಸ್ತೆ ಬಂದಿದ್ದು ತಾನೆ. ಅದೇನು ಈ ಏನದು ಫುಟ್ಪಾತ್ಗಳನ್ನ ತೆರವುಗೊಳಿಸುವಂತಹ ಕೆಲಸಗಳಲ್ಲಿ ಮೊದಲು ನಿಮ್ಮ ಕಣ್ಣಿಗೆ ದೇವಸ್ಥಾನಗಳೇ ಕಾಣಿಸ್ತವೆ. ಅದೇಗ್ ಕಾಣಿಸ್ತವೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಅದನ್ನ ಎಲ್ಲ ವಿಗ್ರಹಗಳನ್ನೆಲ್ಲ ಬಿಡಿಸ್ಕೊಂಡು ಅದನ್ನ ಹಿಂದಕ್ಕೆ ತಗೊಳ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಷ್ಟರಲ್ಲಿ ಅದೇನದು ಅಷ್ಟೋದು ಆತರ ಇತ್ತು. ಅದನ್ನ ಹೇಳಿದ್ದು. ಕೊನೆಗೂ ನಿಮ್ಮ ಕಾಂಗ್ರೆಸ್ ಪಕ್ಷದ ಬುದ್ಧಿನ ತೋರಿಸ್ಬಿಟ್ರಲ್ಲ, ಹಿಂದೂ ವಿರೋಧಿ ಅಂತ ಅಂದ್ಬಿಟ್ಟು. ತೋರಿಸ್ಲ ನಾನು ಅನ್ಯಮತೀಯರ್ದು ಅವರೆಲ್ಲ ಎಷ್ಟು ಅಕ್ರಮವಾಗಿ ಆಕ್ರಮಿಸ್ಕೊಂಡಿದ್ದಾರೆ ಅಂತ. ತೆರವುಗೊಳಿಸ್ತೀರಾ ಹಿಂದೂ ದೇವಾಲಯನ ಹೊಡೆದಾಕ್ದಾಗೆ? ಆಗೋದಿಲ್ಲ ನಿಮ್ಮ ಕೈಲಿ. ಹೇ, ನನ್ನ ಕರ್ಮಕ್ಕೆ ನಿಮ್ಮನ್ನ ಒಬ್ರು ನಿಷ್ಠಾವಂತ ರಾಜಕಾರಣಿ ಅನ್ಕೊಂಡ್ಬಿಟ್ಟಿದ್ದೆ. ಏನ್ ಆಡು ಒಗ್ಲಿದ್ದು ನಾವುಗಳೆಲ್ಲ. ಅವರು ನನ್ನ ಸ್ನೇಹಿತ ನೋಡ್ಬಿಟ್ಟಿದ್ದಾರೆ. ಮತ್ತೊಬ್ರು ಕೆಂಪೇಗೌಡರು ನೋಡ್ದಂಗ ಆಗ್ತೈತೆ ಅಂತೆಲ್ಲ ಹೊಗಳ್ತಾ ಇದ್ರು. ಏನೋ ನಮ್ ದುರ್ದೈವ, ಏನು ಮಾಡೋದಕ್ಕಾಗೋದಿಲ್ಲ. ನಮ್ಮದೇ ದೇಶದಲ್ಲಿ ನಮ್ಮದೇ ದೇವಾಲಯಗಳಿಗೆ ಈ ದುಸ್ಥಿತಿ. ನಮ್ಮ ಆಚರಣೆಗಳಿಗೆ ಪರ್ಮಿಷನ್ ತೆಗೆದುಕೊಳ್ಬೇಕು. ನಾವು ಆಚರಣೆ ಏನ್ ಮಾಡೋಕೆ ಹೋದ್ರೆ ನಮ್ಮ ಮೇಲೆ ಕಲ್ಲು ಬೀಳ್ತವೆ. ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಪಕ್ಷದ ಮೂಲ ಬೀಜ ಇದೆಯಲ್ಲ, ಗಾಂಧಿ ಕೊಟ್ಟಂತಹ ಉಡುಗೊರೆಗಳು ಇವೆಲ್ಲ. ನೀವ್ ಈಸ್ಕೊಂಡು ಎಲ್ಲ ನಮ್ ಕೈ ಕೊಟ್ಬಿಡ್ರಿ. ತಗೊಳ್ರಿ, ತಿನ್ನಿ, ಹಿಂದೂಗಳೇ ಅಂತ ತಿನ್ನಿ. ಇವಾಗ ಅದ್ರ ಜೊತೆಗೆ ಜಾತ್ಯಾತೂತಿನ ಹಿಂದೂಗಳು ಬೇರೆ ನಮ್ಗೆ ಕಾಟ. ಇವುಗಳು ಸಿಪ್ಪೆ ಸುಳಿದಲ್ಲೇ ಹಂಗೆ ತಿನ್ಕೋತಾ ಇದಾರೆ. ತಿಂದು ಹಾಳಾಗೋಗಿ.